ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಸುಸ್ವಾಗತ. ನಿನ್ನೆ ಕಂಜಕ್ಷನ್ ಬಗ್ಗೆ ನಾನು ಮಾತನಾಡಿದ್ದೆ. ಇವತ್ತು ನಾನು ಕಾಂಪೌಂಡ್ ಕಂಜಕ್ಷನ್ ಬಗ್ಗೆ ಪಾಠವನ್ನ ಕೊಡ್ತಾ ಇದ್ದೀನಿ. ಕಾಂಪೌಂಡ್ ಅಂದ್ರೆ ಸಂಯುಕ್ತ ಎಂದು ಅರ್ಥವನ್ನ ಕೊಡ್ತದೆ. ಈ ಕಾಂಪೌಂಡ್ ಎಕ್ಸ್ಪ್ರೆಷನ್ಸ್ ಆಸ್ ಕಂಜಕ್ಷನ್ಸ್. ಎಕ್ಸ್ಪ್ರೆಷನ್ಸ್ ಅಂದ್ರೆ ನಿರ್ದಿಷ್ಟ ಅರ್ಥವುಳ್ಳ ಪದ ಸಮೂಹವನ್ನ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ನಾವು ಇಲ್ಲಿ ಕರಿಬಹುದು. ಅದನ್ನ ಕಂಜಕ್ಷನ್ ಆಗಿ ನಾನು ತಗೊಂಡಿದ್ದೀನಿ. ದಿಸ್ ಆರ್ ಕಾಲ್ಡ್ ಕಾಂಪೌಂಡ್ ಕಂಜಕ್ಷನ್ಸ್ ಅಂತ ಹೇಳಿ ನಾವು ಕರಿತೀವಿ. ಐ ಅಗ್ರಿ ಟು ಹೆಲ್ಪ್ ಆನ್ ಕಂಡೀಷನ್ ದಟ್. ಇಲ್ಲಿ ಏನು ರೆಡ್ ಇಂಕ್ ಅಲ್ಲಿ ನಾನು ಬರ್ದಿದ್ದೀನಿ ಅದೇ ಇಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ನೀವು ಅನ್ಕೋಬಹುದು. ಇದರ ಅರ್ಥ ಕನ್ನಡದಲ್ಲಿ ಆದರೆ ಮಾತ್ರ, ಆ ಪಕ್ಷದಲ್ಲಿ ಅನ್ನೋ ಅರ್ಥವನ್ನ ಕೊಡ್ತದೆ. ನೀವು ವಾಕ್ಯವನ್ನ ಓದಿ ಅದರ ಅರ್ಥವನ್ನ ನೀವು ಅರ್ಥೈಸ್ಕೊಳ್ಳಿ, ಮತ್ತೆ ಅರ್ಥವನ್ನ ತಿಳಿಯೋ ಪ್ರಯತ್ನವನ್ನು ಕೂಡ ನೀವು ಮಾಡಿ. ಐ ಅಗ್ರಿ ಟು ಹೆಲ್ಪ್ ಆನ್ ಕಂಡೀಷನ್ ದಟ್ ಐ ಗಟ್ ಹಾಫ್ ದ ಪ್ರಾಫಿಟ್. ಈ ಪ್ರಾಫಿಟ್ ಅಂದ್ರೆ ಲಾಭ ಇದೆಯಲ್ಲ, ಅರ್ಧ ಲಾಭ ನಾನು ಪಡೆಯುವುದು ಆದರೆ ಆ ಪಕ್ಷದಲ್ಲಿ ನಾನು ಹೆಲ್ಪ್ ಮಾಡಲಿಕ್ಕೆ ಒಪ್ಪುತ್ತೇನೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಎರಡನೇ ವಾಕ್ಯ, ಐ ವಿಲ್ ಫರ್ಗಿವ್ ಯು ಆನ್ ಕಂಡೀಷನ್ ದಟ್ ಯು ಡೋಂಟ್ ರಿಪೀಟ್ ದ ಅಫೆನ್ಸ್. ನೀನು ಮಾಡಿದ ತಪ್ಪನ್ನ ಮತ್ತೆ ಮಾಡದಿದ್ದ ಪಕ್ಷದಲ್ಲಿ ನಾನು ನಿನ್ನನ್ನ ಕ್ಷಮಿಸುವೆ ಎಂಬ ಅರ್ಥದಲ್ಲಿ ಇದೆ. ಇಲ್ಲಿ ನೀವು ವಾಕ್ಯವನ್ನ ನೋಡುವಾಗ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಫ್ಯೂಚರ್ ಅಲ್ಲಿ ಇದೆಯಾ ಅಂತ ನೀವು ತಿಳ್ಕೊಬಹುದು. ಅದ್ರ ಬಗ್ಗೆ ಕೂಡ ಪಾಠ ಮಾಡಿದ್ವಿ. ಇಲ್ಲಿ ಬಂದ್ರೆ ಅಲ್ಲಿ ನೀವು ಅದನ್ನ ನಾವು ಫ್ಯೂಚರ್ ಅಂತ ಹೇಳಿ ನಾವು ತಿಳ್ಕೊಬಹುದು. ಇಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಮೂರನೇ ವಾಕ್ಯ, ಐ ವಿಲ್ ಕಮ್. ಇದು ಅಷ್ಟೇ ಫ್ಯೂಚರ್ ಇದೆ. ಐ ವಿಲ್ ಕಮ್ ಟು ದ ಪಾರ್ಟಿ ಆನ್ ಕಂಡೀಷನ್ ದಟ್ ಯು ಡೋಂಟ್ ವೇರ್ ದೋಸ್ ರೆಡಿಕ್ಯುಲಸ್ ಟ್ರೆಸರ್ ಅಂತಿದೆ. ಈ ರೆಡಿಕ್ಯುಲರ್ ಟ್ರೆಸರ್ ಅಂದ್ರೆ ಅದು ನಮ್ಗೆ ಕಸಿ ಬಿಸಿ ತರುವಂತ ಉಡುಪನ್ನ ನೀನು ಧರಿಸಿಲ್ಲ ಅನ್ನೋದಾದ ಪಕ್ಷದಲ್ಲಿ ನಾನು ನಿನ್ನ ಪಾರ್ಟಿಗೆ ಬರುವೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಮೂರನೇದು ಇದೆ. ನಾಲ್ಕನೇ ವಾಕ್ಯವನ್ನ ನೋಡೋಣ. She agreed to go and work abroad, provided that her family could go with her. ಅವಳ ಫ್ಯಾಮಿಲಿ ಅವಳ ಜೊತೆ ಹೋಗುವುದಾದ್ರೆ, ಅವಳ ಜೊತೆ ಇರುವುದಾದ್ರೆ, ಅವಳು ಬೇರೆ ದೇಶದಲ್ಲಿ ವರ್ಕ್ ಮಾಡಲು ಅವಳು ಹೋಗಲು ಒಪ್ಪುತ್ತಾಳೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಐದನೇ ವಾಕ್ಯವನ್ನ ನಾವು ತಗೊಳ್ಳೋಣ. He is welcome to come along, provided that he behaves himself. ಅವನನ್ನ ನೋಡ್ಕೊಳ್ಳೋದಾದ್ರೆ, ಅವನಂತೆ ಇರುವುದಾದ್ರೆ ಆ ಪಕ್ಷದಲ್ಲಿ ಅವನು ನಮ್ಮ ಜೊತೆ ಸೇರಲಿಕ್ಕೆ ಅವನಿಗೆ ಯಾವಾಗ್ಲೂ ಆಹ್ವಾನ ಇದೆ ಎಂಬ ಅರ್ಥದಲ್ಲಿ ವಾಕ್ಯ ಇದೆ. ಇಲ್ಲಿ ಕಮ್ ಅಲಾಂಗ್ ಅನ್ನೋದು ಫ್ರೇಸಲ್ ವರ್ಬ್ ಆಗಿ ತಗೊಂಡಿದ್ದೀವಿ. ಇಲ್ಲಿ ಕಮ್ ಬೇರೆ ಅಲ್ಲ, ಅಲಾಂಗ್ ಬೇರೆ ಅಲ್ಲ. ಶಬ್ದ ಹಾಕಿ ಕಂಡ್ರು ಕೂಡ ಅದರ ಅರ್ಥ ಫ್ರೇಸ್ ವರ್ಬಿನ ಅರ್ಥವನ್ನ ಕೊಡ್ತದೆ. ಕಮ್ಮಲಾಂಗ್ ಅಂದ್ರೆ ಸೇರೋದು, ಬೇರೆಯವ್ರ ಜೊತೆ ಸೇರೋದಿಕ್ಕೆ ಅನ್ನೋ ಅರ್ಥವನ್ನ ಇದನ್ನ ನಾವು ಅರ್ಥೈಸ್ಕೋಬಹುದು. ಆರನೇ ವಾಕ್ಯವನ್ನ ನಾವು ತಗೊಳ್ಳೋಣ. ಯು ಕ್ಯಾನ್ ಬಾರೋ. ಇಲ್ಲಿ ಬಾರೋ ಅಂದ್ರೆ ಒಬ್ಬರ ಹತ್ರ ನಾವು ಎರವಲು ಪಡೆಯೋದಕ್ಕೆ ಬಾರೋ ಅಂತ ಹೇಳ್ತೀವಿ. ಯು ಕ್ಯಾನ್ ಬಾರೋ ದ ಬುಕ್ ಪ್ರೊವೈಡೆಡ್ ದಟ್ ಯು ರಿಟರ್ನ್ ಇಟ್ ಸೂನ್. ಬೇಗ ಮರಳಿ ಕೊಡುವುದಾದ್ರೆ ಆ ಬುಕ್ ಅನ್ನ ನೀನು ಎರವಲಾಗಿ ನಂಗೆ ಪಡಿಬಹುದು, ನೀನು ಪಡೆಯೋದಕ್ಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಇದಿದೆ. ಏಳನೇ ವಾಕ್ಯ, ಈ ಲುಕ್ಸ್ ಆಸಿಫ್. ಈ ಆಸಿಫ್ ಅಂದ್ರೆ ನೀವು ಅಂತೆ ಅನ್ನೋ ಅರ್ಥವನ್ನ ನೀವು ತಿಳ್ಕೊಬೇಕಾಗ್ತದೆ. ಈ ಲುಕ್ಸ್ ಆಸಿಫ್ ಈ ವೇರಿ. ಇಲ್ಲಿ ಅವ್ರು ಹೇಗೆ ಕಾಣ್ತಾ ಇದ್ದಾನೆ ಅಂದ್ರೆ ನಮ್ಗೆ ಏನೋ ಒಂದು ಆಯಾಸ ಪಟ್ಟಂತೆ ಇಲ್ಲ ಸುಸ್ತಾದಂತೆ ಅವನು ನನಗೆ ಅನ್ನಿಸ್ತಿದ್ದಾನೆ ಎಂಬ ಅರ್ಥದಲ್ಲಿ ಏಳನೇ ವಾಕ್ಯ ಇದೆ. ಎಂಟನೇ ವಾಕ್ಯವನ್ನ ತಗೊಳ್ಳೋಣ, ಅದರ ಅರ್ಥ ನೋಡೋಣ. ಹಿ ವಾಕ್ಸ್ ಆಸ್ ದೋ. ಇಲ್ಲಿ ಆಸಿಫ್ ಏನ್ ಹೇಳಿದೆ ಅದೇ ಅರ್ಥವನ್ನ ಇದು ಕೊಡುತ್ತೆ. He walks as though he is slightly lame. ಅವನು ಇಲ್ಲಿ ಕುಂಟಾದ ಅಂತ, ಲ್ಯಾಮ್ ಅಂದ್ರೆ ಕುಂಟಾದ ಅನ್ನೋ ಅರ್ಥದಲ್ಲಿದೆ. ಅವನು ಸ್ವಲ್ಪ ಕುಂಟನಂತೆ ನಡೆಯುತ್ತಾನೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಇಲ್ಲಿ ನಾವು ಕಾಂಪೌಂಡ್ ಅಂದ್ರೆ ಸಂಯುಕ್ತ ಎಂಬ ಅರ್ಥವನ್ನ ತಗೋತೀವಿ. ಈಗ ನಾವು ಸೆಂಟೆನ್ಸ್ ಮಾಡುವಾಗ
ಸಿಂಪಲ್ ಅಂದ್ರೆ ಸಾಮಾನ್ಯ ವಾಕ್ಯವಾಗಿರ್ತದೆ, ಒಂದೇ ಸೆಂಟೆನ್ಸ್. ಆ ಸೆಂಟೆನ್ಸ್ ಅಲ್ಲಿ ಕರ್ತೃ ಮತ್ತೆ ಕ್ರಿಯೆ ಮತ್ತೆ ಕರ್ಮಗಳನ್ನು ಒಳಗೊಂಡಂತೆ ಇರ್ತದೆ. ಅನಂತರ ಅದರಲ್ಲಿ ನಾನು ಹಿಂದೆ ಮಾಡಿರ್ತಕ್ಕಂಥ ಪಾಠ ಏನಿದೆ, ಅಡ್ವರ್ಬ್ ಕ್ರಮವಾಗಿ ಬರ್ಬೋದು. ಅದು ಈಗ ಅಡ್ವರ್ಬ್ ಆಫ್ ಮ್ಯಾನರ್ ಬರ್ಬೋದು, ಇಲ್ಲ ಅಂದ್ರೆ ಪ್ಲೇಸ್ ಬರ್ಬೋದು, ಅಡ್ವರ್ಬ್ ಆಫ್ ಟೈಮ್ ಕೂಡ ಬರ್ಬೋದು. ಅವೆಲ್ಲವೂ ಸೇರೋ ವಾಕ್ಯ ಆಗ್ತದೆ. ಇಲ್ಲಿ ನಾವು ವಾಕ್ಯ ರಚನೆ ಮಾಡ್ಬೇಕಾದ್ರೆ ಮೊದಲು ಸಬ್ಜೆಕ್ಟ್ ನೋಡ್ತೀವಿ, ಮತ್ತೆ ವರ್ಬ್ ನೋಡ್ತೀವಿ, ಮತ್ತೆ ಅಬ್ಜೆಕ್ಟ್ ಮಾತ್ರ ನೋಡ್ತೀವಿ. ಉಳಿದಿದ್ದೆಲ್ಲ ನಾನು ಮೊದಲೇ ಹೇಳಿದ್ದೀನಿ ವಾಕ್ಯದಲ್ಲಿ. ನಮಗೆ ಕೇಸಸ್ ನ ತಗೊಂಡ್ರೆ, ವಿಭಕ್ತಿಗಳನ್ನ ತಗೊಂಡ್ರೆ, ಕನ್ನಡಕ್ಕೆ ಹೋಲಿಕೆ ಮಾಡಿದಾಗ ಇಂಗ್ಲಿಷ್ ವಾಕ್ಯಗಳನ್ನ ನಮಗೆ ಬರೋದೇ 3 ವಿಭಕ್ತಿಗಳಷ್ಟೇ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದ್ರೆ ಕೇಸಸ್ ಬರೋದು. ಇನ್ನು ಉಳಿದವೆಲ್ಲವನ್ನು ನಾವು ಪ್ರಿಪೋಸಿಷನ್ ಆಧಾರದ ಮೇಲೆ ನಾವು ತಿಳಿತಾ ಹೋಗ್ತೀವಿ. ಇದು ಬಹಳ ಸುಲಭವಾದ ವಿಚಾರ ನಿಮಗೆ ನಾನು ತಿಳಿಸ್ತಾ ಇರೋದು. ಹೀಗಾಗಿ ಇಲ್ಲಿ ಸಿಂಪಲ್ ಅಂದ್ರೆ ನಮಗೆ ಒಂದೇ ಸೆಂಟೆನ್ಸ್ ಇರ್ತದೆ. ಕಾಂಪೌಂಡ್ ಅಂದಾಗ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಅಂದ್ರೆ 2 ವಾಕ್ಯ ಇರ್ತದೆ. ಕಾಂಪ್ಲೆಕ್ಸ್ ಅಂದ್ರೆ ಸಂಕೀರ್ಣ ಅಂತ ಹೇಳ್ತೀವಿ. ಅದನ್ನ 2ಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿ ವಾಕ್ಯ ಆಗಿರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಸ್ವಲ್ಪ ಕಷ್ಟಕರ ಆಗ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಸುಲಭವೂ ಕೂಡ ಆಗ್ತದೆ. ಕಷ್ಟ ಇದ್ದಾಗಲೇ ಸುಲಭ ಅನ್ನೋದು ಒಂದು ಪದ ಹಿಂದೆ ಬರ್ತಾ ಇರ್ತದೆ. ಅದನ್ನ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಎಕ್ಸ್‌ಪ್ರೆಷನ್ಸ್ ಅಂದ್ರೆ ಇಲ್ಲಿ ನಿರ್ದಿಷ್ಟ ಅರ್ಥವುಳ್ಳ ಪದ ಸಮೂಹವನ್ನ ಎಕ್ಸ್‌ಪ್ರೆಷನ್ಸ್ ಅಂತ ನಾವು ಹೇಳ್ತೀವಿ. ಹಾಗೆ ಇಲ್ಲಿ ಆನ್ ಕಂಡೀಷನ್ ದಟ್ ಅನ್ನೋ ಪದ ಇದು 3 ಪದಗಳಲ್ಲಿ ಕೂಡಿದ್ರು ಕೂಡ ಅದು ತನ್ನದೇ ಆದ ಒಂದು ನಿರ್ದಿಷ್ಟ ಅರ್ಥವನ್ನು ಹೊಂದಿದೆ ಹೊರತು ಸಂಪೂರ್ಣ ಅರ್ಥವನ್ನ ಕೊಡುವುದಿಲ್ಲ. ಯಾಕೆ ಯಾವಾಗ ನಾವು ರಚನೆ ಮಾಡ್ತೀವಿ ಒಂದು ವಾಕ್ಯವನ್ನ, ಆ ವಾಕ್ಯ ರಚನೆ ಮಾಡೋ ರೀತಿಯಲ್ಲಿ ಮಾಡಿದಾಗ ಅದು ಸಂಪೂರ್ಣ ಅರ್ಥವನ್ನ ಕೊಡ್ತಾ ಇರ್ತದೆ. ಅಲ್ಲಿ ಕರ್ತೃ ಮತ್ತೆ ಕ್ರಿಯೆ ಮತ್ತೆ ಕರ್ಮಗಳು ಇದ್ದೇ ಇರ್ತವೆ. ಇಲ್ಲಿ ಆನ್ ಕಂಡೀಷನ್ ದಟ್ ಅನ್ನೋದು ಒಂದು ನಿರ್ದಿಷ್ಟ ಅರ್ಥವುಳ್ಳ ಪದ ಸಮೂಹ ಅಷ್ಟೇ. ಅದರ ಅರ್ಥ ಆದರೆ ಮಾತ್ರ ಎಂಬ ಅರ್ಥದಲ್ಲಿದೆ. ಹಾಗಾಗಿ ಪ್ರೊವೈಡೆಡ್ ದಟ್ ಕೂಡ ಅದೇ ರೀತಿ ಅರ್ಥವನ್ನ, ಇದೇ ಸೇಮ್ ಅರ್ಥವನ್ನ ಕೊಡ್ತಾ ಇದೆ. ಹಾಗೆ ಇಲ್ಲಿ ಬಂದ್ರೆ ಆಸ್ ಇಫ್ ಮತ್ತೆ ಆಸ್ ಥೋ ಇದು ಅಂತೆ, ಅದರಂತೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ನಾಳಿನ ಪಾಠ ನೋಡೋಣ. ಎಂದಿನಂತೆ ನೀವು ನಮ್ಮನ್ನ ಪ್ರೋತ್ಸಾಹಿಸಿ ಎಲ್ಲ ರೀತಿಯಲ್ಲೂ ಅಂತ ಹೇಳಿ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತೀನಿ.